ಓಂ ನಮೋ ಭಗವತೆ ವಾಸುದೇವಾಯ. ಈ ದೈವಿಕ ಸಂಚಿಕೆಯನ್ನು ಆರಂಭಿಸುವ ಮೊದಲು ಆ ಪರಮಾತ್ಮನ ದೈವಿಕ ಶಕ್ತಿ ನಿಮ್ಮೊಳಗೆ ಸದಾ ಜಾಗೃತವಾಗಿರಲಿ ಎಂದು ಪ್ರಾರ್ಥಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಭಕ್ತಿಯಿಂದ ಬರೆಯಿರಿ. ಸಾಕ್ಷಾತ್ ಆ ಶ್ರೀಹರಿಯ ದಿವ್ಯ ಕೃಪೆ ನಮ್ಮೆಲ್ಲರನ್ನೂ ಸದಾ ಕಾಯುತ್ತಿರಲಿ. ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನೂ ಒಂದಲ್ಲ ಒಂದು ದಿನ ನಾನು ಸಾಮಾನ್ಯ ಮನುಷ್ಯನ ಅಥವಾ ನನ್ನ ಜನ್ಮಕ್ಕೂ ಯಾವುದಾದರೂ ದೈವಿಕ ಕಾರಣವಿದೆಯಾ ಎಂದು ಯೋಚಿಸಿರುತ್ತಾನೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ, ಯಾರೂ ನಿಮ್ಮ ಬೆಂಬಲಕ್ಕೆ ನಿಲ್ಲದಿದ್ದಾಗ, ದೇವರೇ, ನನ್ನನ್ನು ಯಾಕೆ ಸೃಷ್ಟಿಸಿದೆ? ನನಗೂ ನಿನಗೂ ಯಾವ ಸಂಬಂಧವೂ ಇಲ್ಲವೇ ಎಂದು ನೀವು ಕಣ್ಣೀರು ಹಾಕಿರಬಹುದು. ಆದರೆ ಸ್ನೇಹಿತರೆ, ವೇದಗಳು ಮತ್ತು ಸಾಮುದ್ರಿಕ ಶಾಸ್ತ್ರ ಏನು ಹೇಳುತ್ತದೆ ಗೊತ್ತಾ? ಭಗವಂತನು ನಿಮ್ಮನ್ನು ಖಾಲಿ ಕೈಯಲ್ಲಿ ಈ ಭೂಮಿಗೆ ಕಳುಹಿಸಿಲ್ಲ. ನಿಮ್ಮನ್ನು ಕಳುಹಿಸುವಾಗ ತಾನು ಸದಾ ನಿಮ್ಮೊಂದಿಗಿದ್ದೇನೆ ಎಂದು ನೆನಪಿಸಲು ನಿಮ್ಮ ದೇಹದ ಮೇಲೆಯೇ 7 ದೈವಿಕ ಮುದ್ರೆಗಳನ್ನು ಒತ್ತಿ ಕಳುಹಿಸಿದ್ದಾನೆ. ಈ ಲಕ್ಷಣಗಳು ಎಷ್ಟೊಂದು ಸಾಮಾನ್ಯ ಎಂದರೆ ನೀವು ಪ್ರತಿದಿನ ಅದನ್ನು ನೋಡುತ್ತೀರಿ. ಆದರೆ ಅದರ ಹಿಂದಿರುವ ಮಹಾನ್ ದೈವಿಕ ರಹಸ್ಯವನ್ನು ಎಂದಿಗೂ ಅರಿತಿರುವುದಿಲ್ಲ. ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ದೇಹದಲ್ಲಿ ಸಹಜವಾಗಿ ಅಡಗಿರುವ ಆ 7 ಪ್ರಮುಖ ದೈವಿಕ ಲಕ್ಷಣಗಳನ್ನು ನಾನು ನಿಮ್ಮ ಕಣ್ಣೆದುರು ಬಿಚ್ಚಿಡಲಿದ್ದೇನೆ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ದೇಹವನ್ನು ನೀವು ನೋಡುವ ದೃಷ್ಟಿಯೇ ಬದಲಾಗಿರುತ್ತದೆ. ನಿಮ್ಮ ಬಾಯಿಂದ ಆಹಾ, ನಾನು ಎಷ್ಟೊಂದು ಅದೃಷ್ಟವಂತ, ಸಾಕ್ಷಾತ್ ಪರಮಾತ್ಮನ ಅಂಶ ನನ್ನ ದೇಹದಲ್ಲೇ ಇದೆಯಲ್ಲ ಎಂಬ ಮಾತು ಬರುವುದು ಖಂಡಿತ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ದೇಹದಲ್ಲಿರುವ ಈ ಅಗಾಧವಾದ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಅತ್ಯಂತ ರಹಸ್ಯವಾದ ಹೃದಯಾಂಜಲಿ ಆಚರಣೆಯನ್ನು ನಾನು ತಿಳಿಸಿಕೊಡುತ್ತೇನೆ. ಅದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತದೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ತಾಳ್ಮೆಯಿಂದ ನೋಡಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುವಂತೆ, ಆತ್ಮವು ಒಂದು ಶರೀರವನ್ನು ಪ್ರವೇಶಿಸುವಾಗ ತನ್ನ ಹಿಂದಿನ ಜನ್ಮದ ಪುಣ್ಯವನ್ನು ಕೆಲವು ಸೂಕ್ಷ್ಮ ಸಂಕೇತಗಳ ಮೂಲಕ ಈ ದೇಹದಲ್ಲಿ ಮೂಡಿಸುತ್ತದೆ. ಬನ್ನಿ, ನಿಮ್ಮ ತಲೆಯಿಂದ ಹಿಡಿದು ಪಾದದವರೆಗೂ ಇರುವ ಆ 7 ಸಾಮಾನ್ಯ ಆದರೆ ಅತ್ಯಂತ ದೈವಿಕವಾದ ಲಕ್ಷಣಗಳನ್ನು ಒಂದೊಂದಾಗಿ ನೋಡೋಣ. ನಿಮ್ಮಲ್ಲೇ ಆ ಅದ್ಭುತಗಳನ್ನು ಗಮನಿಸುತ್ತಾ ಬನ್ನಿ. ಮೊದಲನೆಯ ದೈವಿಕ ಲಕ್ಷಣ, ಉಗುರಿನ ಬುಡದಲ್ಲಿರುವ ಅರ್ಧಚಂದ್ರ. ಈಗಲೇ ಒಮ್ಮೆ ನಿಮ್ಮ ಕೈ ಬೆರಳುಗಳನ್ನು, ವಿಶೇಷವಾಗಿ ನಿಮ್ಮ ಹೆಬ್ಬೆರಳಿನ ಉಗುರನ್ನು ಸೂಕ್ಷ್ಮವಾಗಿ ಗಮನಿಸಿ. ಆ ಉಗುರಿನ ಬುಡದಲ್ಲಿ ಒಂದು ಬಿಳಿಯ ಬಣ್ಣದ ಅರ್ಧಚಂದ್ರನ ಆಕಾರ ಸ್ಪಷ್ಟವಾಗಿ ಕಾಣುತ್ತಿದೆಯಲ್ಲವೇ? ಇಷ್ಟು ದಿನ ನೀವು ಅದನ್ನು ಕೇವಲ ಉಗುರಿನ ಬೆಳವಣಿಗೆಯ ಒಂದು ಸಾಮಾನ್ಯ ಭಾಗ ಎಂದುಕೊಂಡಿರಬಹುದು. ಆದರೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಇದನ್ನು ಸಾಕ್ಷಾತ್ ಚಂದ್ರಮೌಳೇಶ್ವರನ ಆಶೀರ್ವಾದದ ಸಂಕೇತ ಎಂದು ಕರೆಯಲಾಗುತ್ತದೆ. ಪರಮಶಿವನು ತನ್ನ ತಲೆಯ ಮೇಲೆ ಅರ್ಧಚಂದ್ರನನ್ನು ಏಕೆ ಧರಿಸಿದ್ದಾನೆ? ಎಷ್ಟೇ ಹಾಲಾಹಲ ಕುಡಿದರೂ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಲು. ಅದೇ ಅರ್ಧಚಂದ್ರ ನಿಮ್ಮ ಬೆರಳುಗಳಲ್ಲಿ ಅಚ್ಚಾಗಿದ್ದರೆ ಅದರ ಅರ್ಥ ನಿಮ್ಮ ಪ್ರಾಣಶಕ್ತಿ ಮತ್ತು ಆಂತರಿಕ ಶಕ್ತಿ ಅತ್ಯಂತ ಪ್ರಬಲವಾಗಿದೆ. ಈ ಲಕ್ಷಣ ಇರುವವರು ತಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟ ಬರಲಿ, ಎಷ್ಟೇ ಬಿರುಗಾಳಿ ಎದ್ದರೂ ತಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುವುದಿಲ್ಲ. ಇದು ಕೇವಲ ಗುರುತಲ್ಲ, ಇದು ಸಾಕ್ಷಾತ್ ಪರಮಶಿವನೇ ನಿಮ್ಮ ಬುದ್ಧಿಯನ್ನು ಕಾಯುತ್ತಿದ್ದಾನೆ ಎಂದು ನೆನಪಿಸುವ ಮೊದಲ ಅದ್ಭುತ ದೈವಿಕ ಲಕ್ಷಣ. ಈಗ ಹೇಳಿ, ಸಾಕ್ಷಾತ್ ಶಿವನ ಅರ್ಧಚಂದ್ರ ನಿಮ್ಮ ಬೆರಳಿನಲ್ಲೇ ಇರುವಾಗ ನೀವು ಸಾಮಾನ್ಯರ? ಎರಡನೆಯ ದೈವಿಕ ಲಕ್ಷಣ, 2 ಹುಬ್ಬುಗಳ ನಡುವಿನ ಖಾಲಿ ಜಾಗ. ಈಗ ನಿಮ್ಮ ಕನ್ನಡಿಯ ಮುಂದೆ ನಿಂತು ನಿಮ್ಮ 2 ಹುಬ್ಬುಗಳ ನಡುವಿನ ಜಾಗವನ್ನು ಗಮನಿಸಿ. ಈ ಜಾಗ ಸ್ವಲ್ಪ ಅಗಲವಾಗಿ ಸ್ಪಷ್ಟವಾಗಿದ್ದರೆ ನೀವು ಸಾಮಾನ್ಯರಲ್ಲ. ಇದು ಸಾಕ್ಷಾತ್ ಶಿವನ ಆಜ್ಞಾಚಕ್ರದ ಸ್ಥಾನ. ಯಾರಿಗಾದರೂ ಈ ಜಾಗದಲ್ಲಿ ಆಗಾಗ ಒಂದು ರೀತಿಯ ಮೃದುವಾದ ಕಂಪನ ಅಥವಾ ಸ್ಪರ್ಶದ ಅನುಭವವಾಗುತ್ತಿದ್ದರೆ ನಿಮ್ಮ ಹಿಂದಿನ ಜನ್ಮದ ತಪಸ್ಸು ಈಗ ಜಾಗೃತವಾಗುತ್ತಿದೆ ಎಂದರ್ಥ. ಈ ಲಕ್ಷಣ ಹೊಂದಿರುವವರು ಎಷ್ಟೇ ಕಷ್ಟದಲ್ಲಿದ್ದರೂ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಕ್ಷಾತ್ಕಾರ ಶಕ್ತಿಯನ್ನು ಹೊಂದಿರುತ್ತಾರೆ. ಇದು ಶಿವನ ನೇರವಾದ ಆಶೀರ್ವಾದ.
ಮೂರನೆಯ ದೈವಿಕ ಲಕ್ಷಣ ಕಿವಿಯ ಮೃದುವಾದ ಕೆಳಭಾಗ. ನಿಮ್ಮ ಕಿವಿಯ ಕೆಳಭಾಗವನ್ನು, ಅಂದರೆ ಕಿವಿಯೋಲೆ ಧರಿಸುವ ಜಾಗವನ್ನು ಒಮ್ಮೆ ಮುಟ್ಟಿ ನೋಡಿ. ಅದು ಸ್ವಲ್ಪ ಉದ್ದವಾಗಿ ಕೆನ್ನೆಗೆ ಅಂಟಿಕೊಳ್ಳದೆ ಮೃದುವಾಗಿ ಕೆಳಗೆ ಇಳಿಬಿದ್ದಿದ್ದರೆ ನೀವು ಹಿಂದಿನ ಜನ್ಮದಲ್ಲಿ ಮಹಾನ್ ಜ್ಞಾನಿಯಾಗಿದ್ದಿರಿ ಎಂದರ್ಥ. ಗೌತಮ ಬುದ್ಧನ ಮೂರ್ತಿಯನ್ನು ನೀವು ಗಮನಿಸಿರಬಹುದು. ಅವನ ಕಿವಿಗಳು ಬಹಳ ಉದ್ದವಾಗಿರುತ್ತವೆ. ಇದನ್ನು ಶಾಸ್ತ್ರಗಳಲ್ಲಿ ಕರ್ಣಪಾಲಿ ಎಂದು ಕರೆಯುತ್ತಾರೆ. ಇವರು ಅದ್ಭುತವಾದ ಕೇಳುಗರು. ಇವರಲ್ಲಿರುವ ಅಗಾಧವಾದ ತಾಳ್ಮೆ ಮತ್ತು ಕ್ಷಮಾ ಗುಣವೇ ಇವರನ್ನು ಪ್ರಪಂಚದಲ್ಲಿ ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ನಾಲ್ಕನೆಯ ದೈವಿಕ ಲಕ್ಷಣ ಕೈ ಬೆರಳುಗಳ ಮೇಲಿರುವ ಶಂಖ ಮತ್ತು ಚಕ್ರ. ಇದು ನಿಮ್ಮನ್ನು ರೋಮಾಂಚನಗೊಳಿಸುವ ಸತ್ಯ. ನಿಮ್ಮ ಕೈಬೆರಳುಗಳ ತುದಿಯಲ್ಲಿರುವ ರೇಖೆಗಳನ್ನು ನೀವು ಕೇವಲ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ಗೆ ಮಾತ್ರ ಸೀಮಿತ ಅಂದುಕೊಂಡಿದ್ದೀರಾ? ಸಾಮುದ್ರಿಕ ಶಾಸ್ತ್ರದಲ್ಲಿ ನಿಮ್ಮ ಬೆರಳುಗಳ ಮೇಲಿರುವ ಸುರುಳಿಗಳನ್ನು ಶಂಖ ಮತ್ತು ಚಕ್ರ ಎಂದು ಕರೆಯಲಾಗುತ್ತದೆ. ನಿಮ್ಮ ಬೆರಳಚ್ಚು ವೃತ್ತಾಕಾರವಾಗಿದ್ದರೆ ನೀವು ಸಾಕ್ಷಾತ್ ಮಹಾವಿಷ್ಣುವಿನ ಸುದರ್ಶನ ಚಕ್ರವನ್ನು ಹೊತ್ತಿದ್ದೀರಿ. ಅದೇ ರೇಖೆಗಳು ಅಲೆಯಾಕಾರದಲ್ಲಿದ್ದರೆ ನೀವು ಶ್ರೀಹರಿಯ ಪಾಂಚಜನ್ಯ ಶಂಖವನ್ನು ಹೊತ್ತಿದ್ದೀರಿ. ಅಂದರೆ ಭಗವಂತನು ನಿಮ್ಮನ್ನು ಎಷ್ಟು ವಿಶೇಷವಾಗಿ ಸೃಷ್ಟಿಸಿದ್ದಾನೆ ಯೋಚಿಸಿ. ನಿಮ್ಮ ಪ್ರತಿಯೊಂದು ಬೆರಳಿನಲ್ಲೂ ಭಗವಂತನ ಆಯುಧವಿದೆ. ಐದನೆಯ ದೈವಿಕ ಲಕ್ಷಣ ಅಂಗೈಯಲ್ಲಿ ಮೂಡುವ ತ್ರಿಶೂಲ ಅಥವಾ ರೇಖೆ. ಈಗ ನಿಮ್ಮ ಅಂಗೈಯನ್ನು ತೆರೆದು ನೋಡಿ. ನಿಮ್ಮ ಹೃದಯ ರೇಖೆ, ಬುದ್ಧಿರೇಖೆ ಮತ್ತು ಆಯುಷ್ಯ ರೇಖೆಗಳು ಒಂದಕ್ಕೊಂದು ಸೇರಿ ನಿಮ್ಮ ಅಂಗೈಯ ಮಧ್ಯದಲ್ಲಿ ಸ್ಪಷ್ಟವಾದ ಇಂಗ್ಲಿಷ್ನ ಅಕ್ಷರದಂತೆ ಅಥವಾ ಒಂದು ತ್ರಿಶೂಲದ ಆಕಾರವನ್ನು ಮೂಡಿಸಿದ್ದರೆ ನೀವು ಅತ್ಯಂತ ಅದೃಷ್ಟವಂತರು. ಈ ರೇಖೆ ಇರುವವರು, ಇವರಿಗೆ ಎಷ್ಟೇ ಮೋಸವಾದರೂ ಇವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸಾಕ್ಷಾತ್ ಜಗನ್ಮಾತೆಯ ತ್ರಿಶೂಲವು ನಿಮ್ಮ ಅಂಗೈಯಲ್ಲಿರುವಾಗ ಯಾವ ದುಷ್ಟಶಕ್ತಿಯು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಆರನೆಯ ದೈವಿಕ ಲಕ್ಷಣ ದೇಹದ ಮೇಲಿರುವ ಹುಟ್ಟುಮಚ್ಚೆ. ನಿಮ್ಮ ದೇಹದ ಮೇಲೆ ಎಲ್ಲಾದರೂ ಸರಿ ಒಂದು ಕಪ್ಪು ಅಥವಾ ಕೆಂಪು ಮಚ್ಚೆ ಇದ್ದರೆ ಅದು ಆಕಸ್ಮಿಕವಲ್ಲ. ಅದು ನವಗ್ರಹಗಳು ನಿಮ್ಮ ಮೇಲೆ ಇಟ್ಟಿರುವ ದೈವಿಕ ಅಚ್ಚು. ದೇಹದ ಬಲಭಾಗದಲ್ಲಿರುವ ಮಚ್ಚೆಗಳು ಸೂರ್ಯನಾಡಿಯ ಪ್ರತಿನಿಧಿಯಾಗಿ ನಿಮಗೆ ಅಪಾರವಾದ ಯಶಸ್ಸನ್ನು, ಆತ್ಮವಿಶ್ವಾಸವನ್ನು ತಂದುಕೊಟ್ಟರೆ, ಎಡಭಾಗದಲ್ಲಿರುವ ಮಚ್ಚೆಗಳು ಚಂದ್ರನಾಡಿಯ ಪ್ರತಿನಿಧಿಯಾಗಿ ನಿಮಗೆ ಪ್ರೀತಿ ಮತ್ತು ಸಹನೆಯನ್ನು ಕರುಣಿಸುತ್ತವೆ. ಕನ್ನಡಿಯ ಮುಂದೆ ನಿಂತು ಆ ಮಚ್ಚೆಯನ್ನು ನೋಡಿದಾಗ ಇದು ನನ್ನನ್ನು ಕಾಯುತ್ತಿರುವ ಭಗವಂತನ ಕಣ್ಣು ಎಂದು ಭಾವಿಸಿ. ಏಳನೆಯ ದೈವಿಕ ಲಕ್ಷಣ ಪಾದದ ಕೆಳಗಿರುವ ಕಮಾನು. ನಿಮ್ಮ ಪಾದಗಳನ್ನು ಗಮನಿಸಿ. ನೀವು ನೆಲದ ಮೇಲೆ ಬರಿಗಾಲಿನಲ್ಲಿ ನಿಂತಾಗ ನಿಮ್ಮ ಪಾದದ ಮಧ್ಯಭಾಗವು ಸಂಪೂರ್ಣವಾಗಿ ನೆಲಕ್ಕೆ ತಾಗುವುದಿಲ್ಲ. ಅಲ್ಲಿ ಒಂದು ಚಿಕ್ಕ ಕಮಾನು ಅಥವಾ ಬಿಲ್ಲಿನ ಆಕಾರ ಮೂಡುತ್ತದೆ. ಇದನ್ನು ಶಾಸ್ತ್ರಗಳಲ್ಲಿ ಧನುಷ್ಯಪಾದ ಎಂದು ಕರೆಯುತ್ತಾರೆ. ಯಾರ ಪಾದದಲ್ಲಿ ಈ ಬಿಲ್ಲಿನ ಆಕಾರ ಇರುತ್ತದೆಯೋ ಅವರು ರಾಜಯೋಗವನ್ನು ಹೊತ್ತಿರುತ್ತಾರೆ. ಇವರ ಹೆಜ್ಜೆ ಬಿದ್ದ ಮನೆಯಲ್ಲಿ, ಇವರು ಕಾಲಿಟ್ಟ ಜಾಗದಲ್ಲಿ ಸದಾ ಏಳಿಗೆಯೇ ಆಗುತ್ತದೆ. ಲಕ್ಷ್ಮೀದೇವಿಯು ಸ್ಥಿರವಾಗಿ ಇವರ ಮನೆಯಲ್ಲಿ ನೆಲೆಸುತ್ತಾಳೆ. ದೈವಿಕ ಶಕ್ತಿಯ ಜಾಗೃತಿ. ಹೃದಯಾಂಜಲಿ ಆಚರಣೆ. ಸ್ನೇಹಿತರೆ, ಈಗ ಹೇಳಿ, ನೀವು ಸಾಮಾನ್ಯರ? ಖಂಡಿತ ಇಲ್ಲ. ತಲೆಯ ಮೇಲಿರುವ ಬ್ರಹ್ಮರಂಧ್ರದಿಂದ ಹಿಡಿದು ಬೆರಳ ತುದಿಯಲ್ಲಿರುವ ಶಂಖಚಕ್ರ ಮತ್ತು ಪಾದದಲ್ಲಿರುವ ಧನುಷ್ಯದವರೆಗೆ ನಿಮ್ಮ ಇಡೀ ದೇಹವೇ ದೇವತೆಗಳ ಆವಾಸಸ್ಥಾನ. ಆಹಾ, ನನ್ನ ದೇಹದಲ್ಲಿ ಇಷ್ಟೆಲ್ಲ ದೈವಿಕ ರಹಸ್ಯಗಳಿವೆಯಾ? ಭಗವಂತ ನನ್ನನ್ನು ಎಷ್ಟೊಂದು ಅದ್ಭುತವಾಗಿ ಸೃಷ್ಟಿಸಿದ್ದಾನೆ ಎಂದು ಈಗ ನಿಮಗೆ ಅನಿಸುತ್ತಿರಬೇಕಲ್ಲವೇ? ಇದು ಪ್ರತಿಯೊಬ್ಬ ಮನುಷ್ಯನ ಹಕ್ಕು. ಇದು ಪ್ರತಿಯೊಬ್ಬ ಮನುಷ್ಯನ ದೈವಿಕ ಸತ್ಯ. ಈ ಅಗಾಧವಾದ ದೈವಿಕ ಶಕ್ತಿಯನ್ನು ಒಪ್ಪಿಕೊಂಡು ಅದನ್ನು ಜಾಗೃತಗೊಳಿಸಲು ಇಂದಿನಿಂದಲೇ ಒಂದು ಅತ್ಯಂತ ಪವಿತ್ರವಾದ ಆಚರಣೆಯನ್ನು ಶುರು ಮಾಡಿ. ಇದಕ್ಕೆ ಹೃದಯಾಂಜಲಿ ಎಂದು ಹೆಸರು. ಬೆಳಿಗ್ಗೆ ನಿದ್ರೆಯಿಂದ ಎಚ್ಚರವಾದ ತಕ್ಷಣ ಕಣ್ಣು ತೆರೆಯುವ ಮುನ್ನ ನಿಮ್ಮ ಬಲಗೈಯನ್ನು ನಿಮ್ಮ ಎದೆಯ ಮೇಲೆ, ಅಂದರೆ ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಹೃದಯ ಬಡಿದುಕೊಳ್ಳುತ್ತಿರುವ ಆ ಶಬ್ದವನ್ನು ಕೇವಲ 5 ಸೆಕೆಂಡುಗಳ ಕಾಲ ಆಲಿಸಿ. ಆ ಬಡಿತ ಕೇವಲ ಮಾಂಸಖಂಡದ ಬಡಿತವಲ್ಲ.
ಅದು ನಿಮ್ಮ ಹೃದಯದಲ್ಲಿ ಕುಳಿತಿರುವ ಸಾಕ್ಷಾತ್ ಪರಮಶಿವನ ಡಮರುವಿನ ನಾದ. ಆತನು ಪ್ರತಿ ಕ್ಷಣವೂ ಡಮರು ಬಾರಿಸುತ್ತಾ ನಿಮಗೆ ಪ್ರಾಣಶಕ್ತಿಯನ್ನು ನೀಡುತ್ತಿದ್ದಾನೆ. ಹೃದಯದ ಮೇಲೆ ಕೈಯಿಟ್ಟು ಕಣ್ಣೀರು ತುಂಬಿದ ಕೃತಜ್ಞತೆಯಿಂದ ಆ ಭಗವಂತನಿಗೆ ಹೀಗೆ ಹೇಳಿ: ಭಗವಂತ, ನಿನ್ನ ಶಂಖಚಕ್ರಗಳನ್ನು, ನಿನ್ನ ಡಮರುವಿನ ನಾದವನ್ನು ನನ್ನ ದೇಹದಲ್ಲೇ ಇಟ್ಟು ನನ್ನನ್ನು ಇಷ್ಟು ಅದ್ಭುತವಾಗಿ ಸೃಷ್ಟಿಸಿದ್ದಕ್ಕಾಗಿ ನಿನಗೆ ಅನಂತ ಧನ್ಯವಾದಗಳು. ನಾನು ಸಾಮಾನ್ಯನಲ್ಲ, ನಾನು ನಿನ್ನ ಮಗು. ನಿನ್ನ ಈ ದೈವಿಕ ಶಕ್ತಿ ಇಂದಿನಿಂದ ನನ್ನ ಜೀವನದಲ್ಲಿ ಸದಾ ಜಾಗೃತವಾಗಿರಲಿ. ಹೀಗೆ ಹೇಳಿ ನಿಮ್ಮ 2 ಕೈಗಳನ್ನು ಕಣ್ಣಿಗೆ ಒತ್ತಿಕೊಂಡು ಆ ದೈವಿಕ ದಿನವನ್ನು ಆರಂಭಿಸಿ. ದೇಹವೇ ದೇವಾಲಯ, ದೈವಿಕ ಜವಾಬ್ದಾರಿಯ ಅರಿವು. ಈಗ ನೀವು ನಿಮ್ಮ ದೇಹದಲ್ಲಿರುವ ಈ 7 ದೈವಿಕ ಲಕ್ಷಣಗಳನ್ನು ನೋಡಿದಿರಿ. ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಕೆಲವರಿಗೆ ಇದರಲ್ಲಿ 3 ಲಕ್ಷಣಗಳಿರಬಹುದು, ಇನ್ನು ಕೆಲವರಿಗೆ 5 ಇರಬಹುದು. ನೀವೀಗ ಯೋಚಿಸುತ್ತಿರಬಹುದು, ನನ್ನಲ್ಲಿ ಕೇವಲ 1 ಅಥವಾ 2 ಲಕ್ಷಣಗಳಿವೆಯಲ್ಲ, ನನ್ನನ್ನು ದೇವರು ಕಡಿಮೆ ಆಶೀರ್ವದಿಸಿದ್ದಾನಾ ಎಂದು. ಖಂಡಿತ ಇಲ್ಲ ಸ್ನೇಹಿತರೆ, ಚಿಂತೆ ಬೇಡ. ಭಗವಂತನು ಪ್ರತಿಯೊಬ್ಬರಿಗೂ ಅವರ ಹಿಂದಿನ ಜನ್ಮದ ಕರ್ಮಾನುಸಾರ ಮತ್ತು ಈ ಜನ್ಮದಲ್ಲಿ ಅವರು ಮಾಡಬೇಕಾದ ಗುರಿಗೆ ತಕ್ಕಂತೆ ಶಸ್ತ್ರಗಳನ್ನು ನೀಡಿದ್ದಾನೆ. ಕೇವಲ 1 ದೈವಿಕ ಲಕ್ಷಣ ನಿಮ್ಮಲ್ಲಿದ್ದರೂ ಸಾಕ್ಷಾತ್ ಪರಮಾತ್ಮನ 1 ಅಂಶ ನಿಮ್ಮಲ್ಲಿದೆ ಎಂದೇ ಅರ್ಥ. ನೀವು ಈ ಭೂಮಿಗೆ ಒಂದು ವಿಶೇಷವಾದ ಕಾರಣಕ್ಕಾಗಿ ಬಂದಿದ್ದೀರಿ. ನಮ್ಮ ಉಪನಿಷತ್ತುಗಳಲ್ಲಿ ಒಂದು ಅತ್ಯದ್ಭುತವಾದ ವಾಕ್ಯವಿದೆ: ದೇಹೋ ದೇವಾಲಯಃ ಪ್ರೋಕ್ತೋ ಜೀವೋ ದೇವ ಸನಾತನಃ. ಅಂದರೆ ಈ ದೇಹವು ಕೇವಲ ಮಾಂಸದ ಮುದ್ದೆಯಲ್ಲ, ಇದೊಂದು ಪವಿತ್ರವಾದ ದೇವಾಲಯ ಮತ್ತು ಇದರೊಳಗಿರುವ ಜೀವವೇ ಸಾಕ್ಷಾತ್ ಪರಮಾತ್ಮ. ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ. ಇಷ್ಟು ದಿನ ನೀವು ನಿಮ್ಮ ದೇಹವನ್ನು ಕೇವಲ ರೂಪ, ಬಣ್ಣ, ಎತ್ತರ ಮತ್ತು ತೂಕದಿಂದ ಅಳೆಯುತ್ತಿದ್ದೀರಿ. ಕಪ್ಪು ಬಣ್ಣವಿದೆಯೆಂದೋ, ದಪ್ಪಗಿದ್ದೇನೆಂದೋ ಅಥವಾ ಮುಖದಲ್ಲಿ ಕಲೆಗಳಿವೆಯೆಂದೋ ಕನ್ನಡಿಯ ಮುಂದೆ ನಿಂತು ಕಣ್ಣೀರು ಹಾಕಿದ್ದೀರಿ. ನಿಮ್ಮ ದೇಹವನ್ನು ನೀವೇ ದ್ವೇಷಿಸಿದ್ದೀರಿ. ಆದರೆ ಇಂದು ನಿಮಗೆ ಮಹಾನ್ ಸತ್ಯವೊಂದು ತಿಳಿದಿದೆ. ಸಾಕ್ಷಾತ್ ಶಿವನ ಅರ್ಧಚಂದ್ರ, ವಿಷ್ಣುವಿನ ಶಂಖಚಕ್ರ ಮತ್ತು ಜಗನ್ಮಾತೆಯ ತ್ರಿಶೂಲವು ಅಡಗಿರುವ ಈ ದೇಹವನ್ನು ಇನ್ನು ಮುಂದೆ ನೀವು ಹೇಗೆ ನೋಡಿಕೊಳ್ಳಬೇಕು? ಒಂದು ದೇವಸ್ಥಾನದ ಗರ್ಭಗುಡಿಯನ್ನು ನಾವು ಎಷ್ಟು ಪವಿತ್ರವಾಗಿ, ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆಯೋ, ಇಂದಿನಿಂದ ನಿಮ್ಮ ದೇಹವನ್ನು ಕೂಡ ಅಷ್ಟೇ ಪವಿತ್ರವಾಗಿ ನೋಡಿಕೊಳ್ಳಿ. ಏಕೆಂದರೆ ಇದು ಮುಕ್ಕೋಟಿ ದೇವತೆಗಳು ವಾಸಿಸುವ ಜಾಗ. ಯಾವಾಗ ನೀವು ಈ ಮಹಾನ್ ಸತ್ಯವನ್ನು ಅರಿತು ಬದುಕಲು ಶುರು ಮಾಡುತ್ತೀರೋ, ಆಗ ನಿಮ್ಮ ಇಡೀ ಜೀವನವೇ ಒಂದು ತಪಸ್ಸು ಆಗುತ್ತದೆ. ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಸಾಕ್ಷಾತ್ ಆ ದೇವರಿಗೆ ತಲುಪುವ ಪೂಜೆಯಾಗುತ್ತದೆ. ಆ ಕ್ಷಣದಿಂದ ಪ್ರಪಂಚದ ಯಾವ ನಕಾರಾತ್ಮಕ ಶಕ್ತಿಯೂ, ಯಾವ ಕಣ್ಣು ದೃಷ್ಟಿಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ಏಕೆಂದರೆ ನಿಮ್ಮ ದೇಹವೇ ಈಗ ದೈವಿಕ ಕವಚವಾಗಿ ಬದಲಾಗಿದೆ. ನಾನು ಹೇಳಿದ ಈ 7 ಲಕ್ಷಣಗಳಲ್ಲಿ ನಿಮ್ಮ ದೇಹದಲ್ಲಿ ಯಾವೆಲ್ಲ ದೈವಿಕ ಲಕ್ಷಣಗಳಿವೆ? ನಿಮ್ಮ ಬೆರಳಿನಲ್ಲಿ ಸುರುಳಿ ಶಂಖಚಕ್ರ ಇದೆಯಾ? ನಿಮ್ಮ ಅಂಗೈಯಲ್ಲಿ ಎಂ ರೇಖೆ ಇದೆಯಾ? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ದೈವಿಕ ಸಂಚಿಕೆಯನ್ನು ಇಲ್ಲಿಯವರೆಗೂ ನೋಡಿದ ನಿಮ್ಮೆಲ್ಲರ ಮನಸ್ಸಿನಲ್ಲಿರುವ ಕಷ್ಟಗಳು, ಸಾಲದ ಬಾಧೆಗಳು ಮತ್ತು ನೋವುಗಳು ಇಂದೇ ಆ ಪರಮಾತ್ಮನ ಪಾದದಲ್ಲಿ ಕರಗಿ ಹೋಗಲಿ. ನಿಮ್ಮ ದೇಹದಲ್ಲಿರುವ ಈ 7 ದೈವಿಕ ಲಕ್ಷಣಗಳ ಶಕ್ತಿ ನಿಮ್ಮನ್ನು ಸದಾ ಕಾಯಲಿ. ಈ ಸಕಾರಾತ್ಮಕವಾದ ನಿಮ್ಮ ಕಣ್ಣು ತೆರೆಸಿದ ಮಾಹಿತಿ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ಲೈಕ್ ಮಾಡಿ. ಇದನ್ನು ನಿಮ್ಮ ಅಕ್ಕ ತಂಗಿಯರಿಗೆ, ಸ್ನೇಹಿತರಿಗೆ ಮತ್ತು ಕಷ್ಟದಲ್ಲಿರುವವರಿಗೆ ಶೇರ್ ಮಾಡಿ. ಅವರಿಗೂ ತಮ್ಮ ದೇಹದ ಅದ್ಭುತ ರಹಸ್ಯ ತಿಳಿಯಲಿ. ಅವರು ಕನ್ನಡಿ ನೋಡಿಕೊಂಡು ನಾನು ಎಷ್ಟೊಂದು ಅದೃಷ್ಟವಂತ ಎಂದು ಸಂತೋಷಪಟ್ಟರೆ ಆ ಪುಣ್ಯ ನಿಮಗೂ ಸಲ್ಲುತ್ತದೆ. ಇದೇ ರೀತಿಯ ಸನಾತನ ಸತ್ಯಗಳನ್ನು ಮತ್ತು ಪುರಾಣದ ರಹಸ್ಯಗಳನ್ನು ತಿಳಿಯಲು ನಮ್ಮ ಸನಾತನ ಮಾರ್ಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತ ರಹಸ್ಯದೊಂದಿಗೆ ಭೇಟಿಯಾಗುತ್ತೇನೆ. ಸರ್ವೇ ಜನಾ ಸುಖಿನೋ ಭವಂತು.